ಇರಾನ್ ಟಾಪ್ ಲೀಡರ್ಸ್ ಖತಮ್ ಆಗಿದ್ದಾರೆ. ಟ್ರಂಪ್ ಘೋಷಣೆ, ಇರಾನ್ ವಿರುದ್ಧದ ಯುದ್ಧವನ್ನ ಗೆದ್ದೇ ಬಿಡ್ತಾ ಹಾಗಾದ್ರೆ ಅಮೆರಿಕ? ಇರಾನ್ ಟಾಪ್ ಲೀಡರ್ಸ್ ಖತಮ್, ಟ್ರಂಪ್ ಘೋಷಣೆ, ಇರಾನ್ ಯುದ್ಧವನ್ನ ಗೆದ್ದೇ ಬಿಡ್ತಾ ಅಮೆರಿಕ? ಟ್ರಂಪ್ ಪ್ರಕಾರ ಹೌದು, ಅಮೆರಿಕ ಯುದ್ಧ ಗೆದ್ದಿದೆ. ಇರಾನ್ ವಿರುದ್ಧ ಅಮೆರಿಕ ಸೇನೆ ಗೆಲುವು ಸಾಧಿಸಿದೆ. ಟೆಹರಾನ್ ಮೇಲಿನ ದಾಳಿ ನಾಯಕರೆಲ್ಲ ಖತಮ್ ಆದ್ರು. ಇರಾನ್ ಸೇನೆಯನ್ನ ತಪ್ಪು ದಾರಿಗೆ ಎಳೆದವರು ಫಿನಿಶ್. ಸೋಷಿಯಲ್ ಮೀಡಿಯಾ ಟ್ರುತ್ನಲ್ಲಿ ಟ್ರಂಪ್ ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ. ಒಂದು ವಿಡಿಯೋ ಕೂಡ ಹಂಚಿಕೊಂಡ ಟ್ರಂಪ್. ಕತ್ತಲಲ್ಲಿ ವಿಮಾನಗಳ ಶಬ್ದ, ವಿಡಿಯೋದಲ್ಲಿ ಸ್ಫೋಟದ ಶಬ್ದ. ಆದ್ರೆ ಇದು ಎಲ್ಲಿಯ ವಿಡಿಯೋ ಎಂಬ ಬಗ್ಗೆ ಸ್ಪಷ್ಟತೆ ಇಲ್ಲ. ಇರಾನ್ಗೆ 48 ಗಂಟೆಗಳ ಡೆಡ್ ಲೈನ್ ಕೊಟ್ಟಿರುವಂತಹ ಟ್ರಂಪ್, ಭಯಂಕರ ದಾಳಿಯ ಮುನ್ಸೂಚನೆ ಕೊಟ್ಟಿರುವ ಡೊನಾಲ್ಡ್ ಟ್ರಂಪ್. ಆದ್ರೆ ಈ ವಾರ್ನಿಂಗ್ಗೆ ಡೋಂಟ್ ಕೇರ್ ಅಂತ ಇರಾನ್ ಟಾಪ್ ಲೀಡರ್ಸ್ ಖತಮ್ ಆದ್ರ ಟ್ರಂಪ್ ಘೋಷಣೆ. ಪೋಸ್ಟ್ ಮೂಲಕ ಒಂದು ವಿಡಿಯೋವನ್ನ ಸಹಿತ ಹರಿಬಿಟ್ಟು ಟ್ರಂಪ್ ಇದ್ರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ. ಹಾಗಾದ್ರೆ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂತದ್ದು. ಎಸ್ ನೋಡಿ, ಒಂದು ವಿಡಿಯೋನ ಗಮನಿಸ್ತಾ ಇದ್ದೀವಿ ನಾವು. ಆ ವಿಡಿಯೋವನ್ನ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ನ ಟಾಪ್ ಲೀಡರ್ಸ್ಗಳು ಖತಮ್ ಆಗ್ಬಿಟ್ಟಿದ್ದಾರೆ, ಫಿನಿಶ್ ಆಗ್ಬಿಟ್ಟಿದ್ದಾರೆ, ಯಾರನ್ನು ಸಹಿತ ಉಳಿಸಿಲ್ಲ, ಯುದ್ಧ ಮುಕ್ತಾಯ ಆಯ್ತು ಅನ್ನುವಂತ ನಿಟ್ಟಿನಲ್ಲಿ, ಇರಾನ್ ವಿರುದ್ಧ ನಾವು ಯುದ್ಧವನ್ನ ಗೆದ್ದೇ ಬಿಟ್ವಿ ಅನ್ನುವಂತ ನಿಟ್ಟಿನಲ್ಲಿ ಪೋಸ್ಟ್ ಅನ್ನ ಹಾಕಿರುವಂತದ್ದು. ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಅವರ ಈ ಹೇಳಿಕೆ ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದನ್ನ ಇಲ್ಲಿ ಪರಿಗಣಿಸಬೇಕಾಗುತ್ತೆ. ಪ್ರತಿ ಬಾರಿಯೂ ಕೂಡ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ಇರಾನ್ ಯುದ್ಧವನ್ನ ಮುಕ್ತಾಯಗೊಳಿಸುವುದಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ, ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ, ಸಂಧಾನ ನಡೀತಾ ಇದೆ ಅಂತ. ಬಟ್ ಇರಾನ್ ಸ್ಪಷ್ಟವನ್ನ ಪಡಿಸುವಂಥದ್ದು, ನಾವು ಯಾರು ಸಹಿತ ಅದ್ರ ಬಗ್ಗೆ ಮಾತುಕತೆಯನ್ನ ನಡೆಸಿಲ್ಲ, ಯುದ್ಧ ಆರಂಭ ಆಗೋದೆ, ಯುದ್ಧ ಆರಂಭ ಮಾಡಿದ್ದ ಅವರು, ಮುಕ್ತಾಯಗೊಳಿಸೋದು ಮಾತ್ರ ನಾವು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಯುದ್ಧಕ್ಕೆ ಸಿದ್ಧವಾಗಿ ಮುಂದೆ ಹೋಗ್ತಾ ಇದೆ. ಬಟ್ ಡೊನಾಲ್ಡ್ ಟ್ರಂಪ್ ಅವರ ಪದೇ ಪದೇ ಈ ಹೇಳಿಕೆಗಳು ನಿಜಕ್ಕೂ ಸಹಿತ ತುಂಬಾ ಒಂದು ರೀತಿಯಲ್ಲಿ ಬಾಲಿಶವಾಗಿ ಅನಿಸುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ಬ ಅಧ್ಯಕ್ಷ, ಅಮೆರಿಕಾದ ವಿಶ್ವದ ದೊಡ್ಡನ್ನ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳು ಅಂತ ಅಂದಾಗ ತುಂಬಾ ಸೀರಿಯಸ್ ಆಗಿರ್ತವೆ, ತುಂಬಾ ಸೀರಿಯಸ್ ಆಗಿ ತಗೊಳ್ಳುವಂತ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ. ಬಟ್ ನೋಡಿ, ಯುದ್ಧ ಶುರುವಾದಾಗಿಂದ ಆಗಿರ್ಬೋದು, ಈ ಟ್ರಂಪ್ನ ಒಂದು ರೀತಿಯಾದಂಥ ಹುಚ್ಚಾಟಗಳು ಅಂತ ಹೇಳಬೇಕು, ಅಥವಾ ಅವ್ರು ಕೊಡುವಂಥ ಒಂದಿಷ್ಟು ಸ್ಟೇಟ್ಮೆಂಟ್ಗಳು ಅಂತ ಹೇಳಬೇಕು, ಯಾವುದೇ ಥರದಂಥ ಸರಿಯಾದ ಸಾಕ್ಷಿ ಸಮೇತ ಕೊಟ್ಟರೆ ಓಕೆ, ಇಂಥವ್ರನ್ನ ಹೊಡೆದುಳಿಸಿದ್ದೇವೆ, ಇದೇ ಆ ಸಾಕ್ಷಿ ಅಂತ. ಬಟ್ ಅಲ್ಲಿ ಯಾವುದೇ ರೀತಿಯಾದಂಥ ಸಾಕ್ಷಿಗಳು ಇರೋದಿಲ್ಲ, ಸುಮ್ಮನೆ ಏನೋ ಹೇಳ್ತಾ ಇರ್ತಾರೆ. ಬಟ್ ಒಂದು ಪೋಸ್ಟನ್ನು ಸಹಿತ ಹರಿಬಿಟ್ಟಿರುವಂಥದ್ದು. ಬಟ್ ಇದಕ್ಕೆ ಇರಾನ್ ಹೇಳ್ತಾ ಇದೆ, ಯಾವುದೇ ರೀತಿಯಾದಂಥ ಯುದ್ಧ ಕೊನೆಗೊಂಡಿಲ್ಲ, ಯಾವುದೇ ಯುದ್ಧವನ್ನ ಗೆದ್ದಿಲ್ಲ ಅಮೆರಿಕ. IRGC ಏನು ಯುದ್ಧಕ್ಕೆ ಮುಂದಾಗಿದೆ, ಇರಾನ್ನಲ್ಲಿರುವಂಥ IRGC ಯುದ್ಧದಲ್ಲಿ ಮುನ್ನುಗ್ತಾ ಇರುವಂಥದ್ದು. ಮತ್ತೊಂದು ನಾವಿಲ್ಲಿ ಗಮನಿಸಬೇಕು, ಇಲ್ಲಿ ಯಾವುದೇ ಮೊಜ್ತಬಾ ಖಮೇನಿ ಮುಂದಿನ ಸರ್ವಾಧಿಕಾರಿ ಅಂತ ಹೇಳಿದ್ರು. ಮೊಜ್ತಬಾ ಖಮೇನಿಯ ಸರ್ವಾಧಿಕಾರಿಯಲ್ಲಿ ಯುದ್ಧ ಆರಂಭವಾಗ್ತಾ ಇದೆಯಾ ಅಂತ ಅಂದ್ರೆ ನೋ, ಇಲ್ಲ. ಆಯತೊಲ್ಲಾ ಖಮೇನಿ ಆದ ಬಳಿಕ ಮೊಜ್ತಬಾ ಖಮೇನಿಯಲ್ಲಿ ಸರ್ವಾಧಿಕಾರಿ ಆಗಿ ಮಾಡಿದೆ ಇರಾನ್ ಅನ್ನುವಂಥದ್ದು. ಬಟ್ ಅದ್ರ ಬಗ್ಗೆ ಒಂದು ಯಾವುದೇ ರೀತಿಯಾಗಿ ಒಂದು ವಿಡಿಯೋ ಮೂಲಕ ಏನಾದರೂ ಖಚಿತಪಡಿಸಿದಾರಾ? ಮೀನ್ಸ್ ವಿಡಿಯೋ ಮೂಲಕ ಏನಾದರೂ ಮೊಜ್ತಬಾ ಖಮೇನಿ ಇದ್ರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ? ಯಾವುದೂ ಇಲ್ಲ. ಅಲ್ಲಿ ಯುದ್ಧವನ್ನ ಆರಂಭಿಸ್ತಾ ಇರುವಂಥದ್ದು IRGC. ಇನ್ನೇನು ಇವರು ಅಮೆರಿಕಾದವ್ರು ಹೇಳ್ತಾ ಇದ್ರು, ಟ್ರಂಪ್ ಏನ್ ಹೇಳ್ತಾ ಇದ್ರು, ನಮ್ಮ ಸೇನೆ ನಿಂತುಕೊಂಡಿದೆ ಇರಾನ್ನ ಗಡಿಯಲ್ಲಿ, ಒಂದು ಗಡಿಯಲ್ಲಿ ನಿಂತ್ಕೊಂಡಿದ್ದೀವಿ, ನೀವೇನಾದ್ರೂ ಯುದ್ಧವನ್ನ ಶಮನಗೊಳಿಸಿಲ್ಲ ಅಂತ ಅಂದ್ರೆ ನಿಮ್ಮ ಭೂಮಿಯ ಮೇಲೆ ನುಗ್ಗಿ, ನಿಮ್ಮ ನೆಲದ ಮೇಲೆ ನುಗ್ಗಿ ಎಲ್ಲವನ್ನ ಕೂಡ ನಾಶ ಮಾಡ್ಬಿಡ್ತೀವಿ ಅಂತ. ಬಟ್ ಅಲ್ಲಿ ರಷ್ಯಾದ ಚೆಚೆನ್ ಮಿಲಿಟರಿ ಕೂಡ ರೆಡಿಯಾಗಿ ಕೂತ್ಕೊಂಡಿದೆ. ಒಂದು ರೀತಿಯಲ್ಲಿ ರಕ್ತಪಾತ ಆಗ್ಬಿಡುತ್ತೆ ನೀವೇನಾದ್ರೂ ಆ ರೀತಿಯಾಗಿ ಮುನ್ನುಗ್ಗಿದ್ರೆ ಅಂತ. ಬಟ್ ಇಲ್ಲಿ ಇರಾನ್ಗೆ 48 ಗಂಟೆಗಳ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರಂತೆ ಟ್ರಂಪ್. ಇದಕ್ಕೆ ಇರಾನ್ ಕೇರ್ ಮಾಡುತ್ತಾ?
ಡೋಂಟ್ ಕೇರ್ ಅನ್ನುವಂಥ ರೀತಿಯಲ್ಲಿ ನುಗ್ತಾ ಇದೆ. ಇಲ್ಲಿ ಲಾಸ್ ಆಗ್ತಾ ಇರುವಂಥದ್ದು ಯಾರಿಗೆ? ನಾವು ಇದನ್ನೆಲ್ಲ ಗಮನಿಸಿ ನೋಡಿದಾಗ ಅಮೆರಿಕಾಗೆ ಹೆಚ್ಚಾಗಿ ಲಾಸ್ ಅನ್ನ ತಂದೊಡ್ತಾ ಇರುವಂಥದ್ದು. ಶಸ್ತ್ರಾಸ್ತ್ರಗಳ ಬಳಕೆಯಲ್ಲಿ ಅಮೆರಿಕಾಗೆ ದೊಡ್ಡ ಮಟ್ಟದ ಹಾನಿ ಆಗ್ತಾ ಇದೆ ಇಲ್ಲಿ.